ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಸರ್ಕಾರ ಇವತ್ತು ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಬ್ಬರಿಗೊಂದು ನ್ಯಾಯ, ಮತ್ತೊಬ್ಬರಿಗೊಂದು ನ್ಯಾಯನ ಅನ್ನುವ ಪ್ರಶ್ನೆ ಉದ್ಭವ ಆಗ್ತದೆ. ಇಲ್ಲಿ ನ್ಯಾಯ ಅಲ್ಲ, ಅನ್ಯಾಯ ಆಗ್ತಾ ಇದೆ ಅನ್ನೋದು ಇವತ್ತು ಎಷ್ಟೋ ಜನ ಮನೆಗಳನ್ನ ಕಳೆದುಕೊಂಡವರು ಕಣ್ಣೀರನ್ನ ಹಾಕ್ತಿದ್ದಾರೆ. ಆದ್ರೆ ಇವತ್ತು ಕೇರಳ ಸರ್ಕಾರ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತೋ ಅನ್ನೋ ಕಾರಣಕ್ಕೋಸ್ಕರ ಈ ಫಕೀರ್ ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಮನೆಯನ್ನ ಕೊಡೋದಕ್ಕೆ ಮುಂದಾಗಿರೋದು ರಾಜ್ಯ ಸರ್ಕಾರದ ನಡೆ ಒಪ್ಕೊಳ್ಳೋಣ. ಆದ್ರೆ ಬೇರೆಯವರು ಕೂಡ ಇವತ್ತು ತುಂಬಾ ಜನ ಮನೆ ಕಳ್ಕೊಂಡಿದಾರಲ್ಲ, ಅವ್ರಿಗೆ ಯಾಕಿಲ್ಲ? ನೆರೆ ರಾಜ್ಯದವರ ಮೇಲಿರುವಂತಹ ಪ್ರೀತಿ ಕನ್ನಡಿಗರ ಮೇಲೆ ಯಾಕಿಲ್ಲ? ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರ ಅಳಲು ಕೇಳೋರು ಯಾರು? ನೈಜ ಸಂತ್ರಸ್ತರ ಧ್ವನಿಯಾಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇವತ್ತು 2019ರಂದು ಜಲಸ್ಫೋಟಕ್ಕೆ ಹಲವು ಗ್ರಾಮ ನಲುಗಿ ಹೋಗಿತ್ತು. ಮಲೆಮನೆ ಮಧುಗುಂಡಿ ಗ್ರಾಮದ ಜನರ ಬದುಕು ಅತಂತ್ರ ಆಗಿತ್ತು. ಇವತ್ತಿಗೂ ಅತಂತ್ರವಾಗಿದೆ. ಮನೆಯನ್ನ ಕಳ್ಕೊಂಡವರು, ತೋಟಗಳನ್ನ ಕಳ್ಕೊಂಡವರು ಇವತ್ತು ಎಲ್ಲಿ ಬದುಕ್ತಿದ್ದಾರೆ ಗೊತ್ತಾ? ಮಾನವೀಯತೆ ಅನ್ನೋದಲ್ಲಿ ನಿಮಗೆ ಕಾಣಿಸ್ತಿಲ್ವಾ? ಇಲ್ಲಿ ಮಾತ್ರ ನಿಮಗೆ ಮಾನವೀಯತೆ ಅನ್ನೋದು ಕಾಣಿಸ್ತಿಲ್ಲ. ನಿಮ್ಮದೇ ಸರ್ಕಾರ ಈಗ ಬಂದ ನಂತರ ಎಷ್ಟು ಘಟನೆಗಳಾಗಿದೆ ಗೊತ್ತಾ? ಎಷ್ಟೋ ಜನ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಮಾನವೀಯ ದೃಷ್ಟಿಯಿಂದ ನೀವು ಅಲ್ಲಿ ಕೊಡ್ತಾ ಇದ್ದೀರಾ, ಒಪ್ಕೊಳ್ಳೋಣ. ಆದ್ರೆ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಅನ್ಯಾಯನ? ಯಾಕೆ ಈ ತರದ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವ ಪ್ರಶ್ನೆ. ಅಕ್ರಮ ನಿವಾಸಿಗಳಿಗೆ ಮನೆ, ನೆರೆ ಸಂತ್ರಸ್ತರಿಗೆ ಇನ್ನೂ ಸಿಗದ ಮನೆ, ಅಕ್ರಮ ವಲಸಿಗರಿಗೆ ಸಿಗುವಂತಹ ಮನೆ ಭಾಗ್ಯ ಕನ್ನಡಿಗರಿಗೆ ಯಾಕಿಲ್ಲ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರಿಗೆ ಯಾಕಿಲ್ಲ? ನೆರೆ ರಾಜ್ಯದವರ ಮೇಲಿರುವಂತಹ ಪ್ರೀತಿ ಇಲ್ಲಿರೋರ ಮೇಲೆ ಯಾಕಿಲ್ಲ ನಿಮ್ಗೆ? ನೋಡಿ, ಇಲ್ಲಿ ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರನ್ನ ಇವತ್ತು ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೈಜ ಸಂತ್ರಸ್ತರು. ಅವರ ಧ್ವನಿಯಾಗಿರೋದು ನಿಮ್ಮ ರಿಪಬ್ಲಿಕ್ ಕನ್ನಡ. 2019ರಂದು ಜಲಸ್ಫೋಟಕ್ಕೆ ಹಲವು ಗ್ರಾಮ ಚಿಕ್ಕಮಗಳೂರಲ್ಲಿ ನಲುಗಿ ಹೋಗಿತ್ತು. ಮಲೆಮನೆ ಮಧುಗುಂಡಿ ಗ್ರಾಮದ ಜನರು ಬದುಕು ಅತಂತ್ರಗೊಂಡಿತ್ತು. ಇವತ್ತಿಗೂ ಕೂಡ ಅತಂತ್ರವಾಗಿತ್ತು. ನೋಡಿ, ಅಲ್ಲಿ ಚಿಕ್ಕಮಗಳೂರದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಗ ಏನಾಗಿತ್ತು? ಮನೆಗಳಿಗೆ ಹಾನಿಯಾಗಿತ್ತು. ಮಧುಗುಂಡಿಯಲ್ಲಿ 7 ಮನೆಗಳು, ಮಲೆಮನೆಯಲ್ಲಿ 5 ಮನೆಗಳು ಹಾನಿಯಾಗಿತ್ತು. ಅವ್ರು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಿದ್ದಾರೆ. ಇವತ್ತಿಗೂ ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ ಗೊತ್ತಾ? ಬೇರೆಡೆ ನೋಡ್ತೀವಿ ಜಾಗ ಅಂತಾನೆ ಇದೆ ಜಿಲ್ಲಾಡಳಿತ. ಆದ್ರೆ ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಕೊಡಿ ನೀವು, ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮ ಸರ್ಕಾರ, ನಿಮ್ಮ ನಿಲುವೇನಿದೆ ಒಪ್ಕೊಳ್ಳೋಣ. ಆದ್ರೆ ಇವತ್ತು ಅಕ್ರಮವಾಗಿ ಬಂದು ಇಲ್ಲಿ ನೆಲೆ ಕಂಡುಕೊಂಡಿರೋರ ಮೇಲಿರುವಂತಹ ನಿಮ್ಮ ಕಾಳಜಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರ ಮೇಲೆ ಯಾಕಿಲ್ಲ? ಹೊರ ರಾಜ್ಯದವರ ಮೇಲಿರುವಂತಹ ಪ್ರೀತಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತಹ ಕನ್ನಡಿಗರ ಮೇಲೆ ಯಾಕಿಲ್ಲ ಆ ಪ್ರೀತಿ, ಆ ಕಾಳಜಿ? ಇವತ್ತಿಗೂ ಕೂಡ ಜಿಲ್ಲಾಡಳಿತ ಅಲ್ಲೋಗಿ ಪ್ರಶ್ನೆ ಮಾಡಿದ್ರೆ ನೋಡ್ತೀವಿ, ಮಾಡ್ತೀವಿ ಅಂತ ಉಡಾಫಿ ಉತ್ತರವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಬಗ್ಗೆ ನಿಮಗೆ ಗೊತ್ತಿಲ್ಲ? ಊರಿಂದ ಎಲ್ಲಿಂದ ವಲಸೆ ಬಂದಂತವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನ ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದ್ರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಂತ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗ್ಲಿ ಡಿ ಕೆ ಶಿವಕುಮಾರ್ಗಾಗ್ಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ 2019 ನಡೆದಂತ ಬಹಳ ದೊಡ್ಡ ಭೂದುರಂತ, ಅದರಲ್ಲಿ ಮಧುಗುಂಡಿ ಇರ್ಬೋದು, ಮಲೆಮನೆ ಇರ್ಬೋದು, ಬಿದಿರುತಾಳೆ ಇರ್ಬೋದು, ಸಾಕಷ್ಟು ಗ್ರಾಮಗಳು, ಬಾಳೂರಿನ ಸಾಕಷ್ಟು ಗ್ರಾಮಗಳು ತಮ್ಮ ಮನೆಯನ್ನು ಕಳ್ಕೊಂಡು ಸಾಕಷ್ಟು ಜನ ಇವತ್ತು ನಿರಾಶ್ರಿತರಾಗಿ ತಮ್ಮ ಜೀವನವನ್ನ ಬಹಳಷ್ಟು ಜನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಕನಿಕರ ಇಲ್ಲ. ಅವರಿಗೆ 1 ರೂಪಾಯಿನೂ ಸಹಿತ ಸರ್ಕಾರ ಬಿಡುಗಾಸು ಕೊಟ್ಟಿಲ್ಲ. ಇವತ್ತವರೆಗೂ ಪ್ರತಿದಿನ ಹೋರಾಟ ಮಾಡ್ತಾ ಇದ್ರು ಸಹಿತ ಅವರಿಗೆ ಯಾವುದೇ ರೀತಿಯ ನೆರವು ನೀಡಿಲ್ಲ. ಒಂದು ಸಣ್ಣ ಜಾಗವನ್ನು ಕೊಟ್ಟಿಲ್ಲ, ಸಣ್ಣ ಒಂದು ಸೈಟ್ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಬೇಕಾದಷ್ಟು ಇವತ್ತು ಜಾಗ ಇದ್ರೆ ಸಹಿತ ಕಳೆದ 6 ವರ್ಷಗಳಿಂದ ಅವರನ್ನ
ಮುಖವನ್ನೇ ಎತ್ತಿಲ್ಲ. 100 ಎಕರೆ ಭೂಮಿಯನ್ನು ಕಳ್ಕೊಂಡು ಇರುವಂತವರಿಗೆ ಅವರಿಗೆ ಒಂದು ಸಣ್ಣ ಸಹಾಯವನ್ನು ಸರ್ಕಾರ ಮಾಡಿಲ್ಲ. ಇದೊಂದು ಬೇಜವಾಬ್ದಾರಿತ. ಯಾರೋ ಬಂದು ಯಾರಿಗೋ ಒಂದು ಎಲ್ಲಿಂದ ಬಂದವರಿಗೆ ಇವತ್ತು ಕರುಣೆ ತೋರಿಸ್ತಾ ಇರೋದು. ನಿಜವಾದ ಭೂ ರೈತರಾದವರಿಗೆ, ನಿಜವಾದ ಭೂಮಿ ರೈತರಾದವರಿಗೆ ಈ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ರೆ ನಾನಂತೂ ಖಡಾಖಂಡಿತವಾಗಿ ಅವ್ರನ್ನ ಖಂಡನೆ ಮಾಡ್ತೇನೆ. ಯಾವುದೋ ಊರಿಂದ ಎಲ್ಲಿಂದನೋ ವಲಸೆ ಬಂದಂತವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನ ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದ್ರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗ್ಲಿ ಡಿ.ಕೆ. ಶಿವಕುಮಾರ್ಗಾಗ್ಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ 2019 ನಡೆದಂತ ಬಹಳ ದೊಡ್ಡ ಭೂ ದುರಂತ, ಅದರಲ್ಲಿ ಮಧುಗುಂಡಿ ಇರ್ಬೋದು, ಮಲೆಮನೆ ಇರ್ಬೋದು, ಬಿದಿರ್ತಾಳೆ ಇರ್ಬೋದು, ಸಾಕಷ್ಟು ಗ್ರಾಮಗಳು, ಬಾಳೂರಿನ ಸಾಕಷ್ಟು ಗ್ರಾಮಗಳು ತಮ್ಮ ಮನೆಯನ್ನು ಕಳ್ಕೊಂಡು ಸಾಕಷ್ಟು ಜನ ಇವತ್ತು ನಿರಾಶ್ರಿತರಾಗಿ ತಮ್ಮ ಜೀವನವನ್ನ ಬಹಳಷ್ಟು ಜನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಕನಿಕರ ಇಲ್ಲ. ಅವರಿಗೆ 1 ರೂಪಾಯಿನೂ ಸಹಿತ ಸರ್ಕಾರ ಬಿಡುಗಾಸು ಕೊಟ್ಟಿಲ್ಲ. ಇವತ್ತವರೆಗೂ ಪ್ರತಿದಿನ ಹೋರಾಟ ಮಾಡ್ತಾ ಇದ್ರು ಸಹಿತ ಅವರಿಗೆ ಯಾವುದೇ ರೀತಿಯ ನೆರವು ನೀಡಿಲ್ಲ. ಅವ್ರಿಗೊಂದು ಸಣ್ಣ ಜಾಗವನ್ನು ಕೊಟ್ಟಿಲ್ಲ, ಸಣ್ಣ ಒಂದು ಸೈಟ್ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಬೇಕಾದಷ್ಟು ಇವತ್ತು ಜಾಗ ಇದ್ರೆ ಸಹಿತ ಕಳೆದ 6 ವರ್ಷಗಳಿಂದ ಅವರನ್ನ ಮುಖವನ್ನೇ ಎತ್ತಿಲ್ಲ. 100 ಎಕರೆ ಭೂಮಿಯನ್ನು ಕಳ್ಕೊಂಡು ಇರುವಂತವರಿಗೆ ಅವರಿಗೆ ಒಂದು ಸಣ್ಣ ಸಹಾಯವನ್ನು ಸರ್ಕಾರ ಮಾಡಿಲ್ಲ. ಇದೊಂದು ಬೇಜವಾಬ್ದಾರಿತ. ಯಾರೋ ಬಂದು ಯಾರಿಗೋ ಒಂದು ಎಲ್ಲಿಂದ ಬಂದವರಿಗೆ ಇವತ್ತು ಕರುಣೆ ತೋರಿಸ್ತಾ ಇರೋದು. ಮತ್ತಷ್ಟು ಮಾಹಿತಿಯನ್ನ ಕೊಡಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಸರ್ಕಾರ ಇವತ್ತು ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಬ್ರಿಗೊಂದು ನ್ಯಾಯ, ಮತ್ತೊಬ್ಬರಿಗೊಂದು ನ್ಯಾಯನ ಅನ್ನುವ ಪ್ರಶ್ನೆ ಉದ್ಭವ ಆಗ್ತದೆ. ಇಲ್ಲಿ ನ್ಯಾಯ ಅಲ್ಲ, ಅನ್ಯಾಯ ಆಗ್ತಾ ಇದೆ ಅನ್ನೋದು ಇವತ್ತು ಎಷ್ಟೋ ಜನ ಮನೆಗಳನ್ನ ಕಳೆದುಕೊಂಡವರು ಕಣ್ಣೀರನ್ನ ಹಾಕ್ತಿದ್ದಾರೆ. ಆದ್ರೆ ಇವತ್ತು ಕೇರಳ ಸರ್ಕಾರ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತೋ ಅನ್ನೋ ಕಾರಣಕ್ಕೋಸ್ಕರ ಈ ಫಕೀರ್ ಬಡಾವಣೆಯಲ್ಲಿ ನಿರಾಶ್ರಿತರಿಗೆ ಮನೆಯನ್ನ ಕೊಡೋದಕ್ಕೆ ಮುಂದಾಗಿರೋದು ರಾಜ್ಯ ಸರ್ಕಾರದ ನಡೆ ಒಪ್ಕೊಳ್ಳೋಣ. ಆದ್ರೆ ಬೇರೆಯವರು ಕೂಡ ಇವತ್ತು ತುಂಬಾ ಜನ ಮನೆ ಕಳ್ಕೊಂಡಿದಾರಲ್ಲ, ಅವ್ರಿಗೆ ಯಾಕಿಲ್ಲ? ನೆರೆ ರಾಜ್ಯದವರ ಮೇಲಿರುವಂತಹ ಪ್ರೀತಿ ಕನ್ನಡಿಗರ ಮೇಲೆ ಯಾಕಿಲ್ಲ? ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರ ಅಳಲು ಕೇಳೋರು ಯಾರು? ನೈಜ ಸಂತ್ರಸ್ತರ ಧ್ವನಿಯಾಗಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇವತ್ತು 2019ರಂದು ಜಲಸ್ಫೋಟಕ್ಕೆ ಹಲವು ಗ್ರಾಮ ನಲುಗಿ ಹೋಗಿತ್ತು. ಮಲೆಮನೆ, ಮಧುಗುಂಡಿ ಗ್ರಾಮದ ಜನರ ಬದುಕು ಅತಂತ್ರ ಆಗಿತ್ತು. ಇವತ್ತಿಗೂ ಅತಂತ್ರವಾಗಿದೆ. ಮನೆಯನ್ನ ಕಳ್ಕೊಂಡವರು, ತೋಟಗಳನ್ನ ಕಳ್ಕೊಂಡವರು ಇವತ್ತು ಎಲ್ಲಿ ಬದುಕ್ತಿದ್ದಾರೆ ಗೊತ್ತಾ? ಮಾನವೀಯತೆ ಅನ್ನೋದಲ್ಲಿ ನಿಮಗೆ ಕಾಣಿಸ್ತಿಲ್ವಾ? ಇಲ್ಲಿ ಮಾತ್ರ ನಿಮಗೆ ಮಾನವೀಯತೆ ಅನ್ನೋದು ಕಾಣಿಸ್ತಾ? ನಿಮ್ಮದೇ ಸರ್ಕಾರ ಈಗ ಬಂದ ನಂತರ ಎಷ್ಟು ಘಟನೆಗಳಾಗಿದೆ ಗೊತ್ತಾ? ಎಷ್ಟೋ ಜನ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಮಾನವೀಯ ದೃಷ್ಟಿಯಿಂದ ನೀವು ಅಲ್ಲಿ ಕೊಡ್ತಾ ಇದ್ದೀರಾ, ಒಪ್ಕೊಳ್ಳೋಣ. ಆದ್ರೆ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಅನ್ಯಾಯನ? ಯಾಕೆ ಈ ತರದ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವ ಪ್ರಶ್ನೆ. ಅಕ್ರಮ ನಿವಾಸಿಗಳಿಗೆ ಮನೆ, ನೆರೆ ಸಂತ್ರಸ್ತರಿಗೆ ಇನ್ನೂ ಸಿಗದ ಮನೆ, ಅಕ್ರಮ ವಲಸಿಗರಿಗೆ ಸಿಗುವಂತಹ ಮನೆ ಭಾಗ್ಯ ಕನ್ನಡಿಗರಿಗೆ ಯಾಕಿಲ್ಲ? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರಿಗೆ ಯಾಕಿಲ್ಲ? ನೆರೆ ರಾಜ್ಯದವರ ಮೇಲಿರುವಂತಹ ಪ್ರೀತಿ ಇಲ್ಲಿರೋರ ಮೇಲೆ ಯಾಕಿಲ್ಲ ನಿಮ್ಗೆ? ನೋಡಿ, ಇಲ್ಲಿ ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರನ್ನ ಇವತ್ತು ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೈಜ ಸಂತ್ರಸ್ತರು. ಅವರ ಧ್ವನಿಯಾಗಿರೋದು ನಿಮ್ಮ ರಿಪಬ್ಲಿಕ್ ಕನ್ನಡ. 2019ರಂದು ಜಲಸ್ಫೋಟಕ್ಕೆ ಹಲವು ಗ್ರಾಮ ಚಿಕ್ಕಮಗಳೂರಲ್ಲಿ ನಲುಗಿ ಹೋಗಿತ್ತು. ಮಲೆಮನೆ, ಮಧುಗುಂಡಿ ಗ್ರಾಮದ ಜನರು ಬದುಕು ಅತಂತ್ರಗೊಂಡಿತ್ತು. ಇವತ್ತಿಗೂ ಕೂಡ ಅತಂತ್ರವಾಗಿದೆ. ನೋಡಿ, ಅಲ್ಲಿ ಚಿಕ್ಕಮಗಳೂರದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಗ ಏನಾಗಿತ್ತು? ಮನೆಗಳಿಗೆ ಹಾನಿಯಾಗಿತ್ತು. ಮಧುಗುಂಡಿಯಲ್ಲಿ 7 ಮನೆಗಳು, ಮಲೆಮನೆಯಲ್ಲಿ 5 ಮನೆಗಳು ಹಾನಿಯಾಗಿತ್ತು. ಅವ್ರು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಿದ್ದಾರೆ. ಇವತ್ತಿಗೂ ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ ಗೊತ್ತಾ? ಬೇರೆಡೆ ನೋಡ್ತೀವಿ ಜಾಗ ಅಂತಾನೆ ಇದೆ ಜಿಲ್ಲಾಡಳಿತ. ಆದ್ರೆ ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಕೊಡಿ ನೀವು.
ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮ ಸರ್ಕಾರ, ನಿಮ್ಮ ನಿಲುವೇನಿದೆ ಒಪ್ಕೊಳ್ಳೋಣ. ಆದ್ರೆ ಇವತ್ತು ಅಕ್ರಮವಾಗಿ ಬಂದು ಇಲ್ಲಿ ನೆಲೆ ಕಂಡುಕೊಂಡಿರೋರ ಮೇಲಿರುವಂತಹ ನಿಮ್ಮ ಕಾಳಜಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರ ಮೇಲೆ ಯಾಕಿಲ್ಲ? ಹೊರ ರಾಜ್ಯದವರ ಮೇಲಿರುವಂತಹ ಪ್ರೀತಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತಹ ಕನ್ನಡಿಗರ ಮೇಲೆ ಯಾಕಿಲ್ಲ ಆ ಪ್ರೀತಿ, ಆ ಕಾಳಜಿ? ಇವತ್ತಿಗೂ ಕೂಡ ಜಿಲ್ಲಾಡಳಿತ ಅಲ್ಲೋಗಿ ಪ್ರಶ್ನೆ ಮಾಡಿದ್ರೆ ನೋಡ್ತೀವಿ ಮಾಡ್ತೀವಿ ಅಂತ ಉಡಾಫಿ ಉತ್ತರವನ್ನ ಕೊಟ್ಟು ಕಳಿಸಿದ್ದಾರೆ. ಆ ಬಗ್ಗೆ ನಿಮಗೆ ಗೊತ್ತಿಲ್ಲ? ಊರಿಂದ ಎಲ್ಲಿಂದನೋ ವಲಸೆ ಬಂದಂತವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನ ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದ್ರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಂತ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗ್ಲಿ DK ಶಿವಕುಮಾರ್ಗಾಗ್ಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ 2019 ನಡೆದಂತ ಬಹಳ ದೊಡ್ಡ ಭೂದುರಂತ, ಅದರಲ್ಲಿ ಮಧುಗುಂಡಿ ಇರ್ಬೋದು, ಮಲೆಮನೆ ಇರ್ಬೋದು, ಬಿದಿರುತಾಳೆ ಇರ್ಬೋದು, ಸಾಕಷ್ಟು ಗ್ರಾಮಗಳು, ಬಾಳೂರಿನ ಸಾಕಷ್ಟು ಗ್ರಾಮಗಳು ತಮ್ಮ ಮನೆಯನ್ನು ಕಳ್ಕೊಂಡು ಸಾಕಷ್ಟು ಜನ ಇವತ್ತು ನಿರಾಶ್ರಿತರಾಗಿ ತಮ್ಮ ಜೀವನವನ್ನ ಬಹಳಷ್ಟು ಜನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಕನಿಕರ ಇಲ್ಲ. ಅವರಿಗೆ ₹1 ಸಹಿತ ಸರ್ಕಾರ ಬಿಡಿಗಾಸು ಕೊಟ್ಟಿಲ್ಲ. ಇವತ್ತವರೆಗೂ ಪ್ರತಿದಿನ ಹೋರಾಟ ಮಾಡ್ತಾ ಇದ್ರು ಸಹಿತ ಅವರಿಗೆ ಯಾವುದೇ ರೀತಿಯ ನೆರವು ನೀಡಿಲ್ಲ. ಒಂದು ಸಣ್ಣ ಜಾಗವನ್ನು ಕೊಟ್ಟಿಲ್ಲ, ಸಣ್ಣ ಒಂದು ಸೈಟ್ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಬೇಕಾದಷ್ಟು ಇವತ್ತು ಜಾಗ ಇದ್ರು ಸಹಿತ ಕಳೆದ 6 ವರ್ಷಗಳಿಂದ ಅವರನ್ನ ಮುಖವನ್ನೇ ಎತ್ತಿಲ್ಲ. 100 ಎಕರೆ ಭೂಮಿಯನ್ನು ಕಳ್ಕೊಂಡು ಇರುವಂತವರಿಗೆ ಅವರಿಗೆ ಒಂದು ಸಣ್ಣ ಸಹಾಯವನ್ನು ಸರ್ಕಾರ ಮಾಡಿಲ್ಲ. ಇದೊಂದು ಬೇಜವಾಬ್ದಾರಿತ. ಯಾರೋ ಬಂದು ಯಾರಿಗೋ ಒಂದು ಎಲ್ಲಿಂದ ಬಂದವರಿಗೆ ಇವತ್ತು ಕರುಣೆ ತೋರಿಸ್ತಾ ಇರೋದು. ನಿಜವಾದ ಭೂ ರೈತರಾದವರಿಗೆ, ನಿಜವಾದ ಭೂಮಿದ್ದು ರೈತರಾಗಿದ್ದವರಿಗೆ ಈ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ ನಾನಂತೂ ಖಡಾಖಂಡಿತವಾಗಿ ಅವ್ರನ್ನ ಖಂಡನೆ ಮಾಡ್ತೇನೆ. ಯಾವುದೋ ಊರಿಂದ ಎಲ್ಲಿಂದನೋ ವಲಸೆ ಬಂದಂತವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನ ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದ್ರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಂತ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗ್ಲಿ DK ಶಿವಕುಮಾರ್ಗಾಗ್ಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ 2019 ನಡೆದಂತ ಬಹಳ ದೊಡ್ಡ ಭೂದುರಂತ, ಅದರಲ್ಲಿ ಮಧುಗುಂಡಿ ಇರ್ಬೋದು, ಮಲೆಮನೆ ಇರ್ಬೋದು, ಬಿದಿರುತಾಳೆ ಇರ್ಬೋದು, ಸಾಕಷ್ಟು ಗ್ರಾಮಗಳು, ಬಾಳೂರಿನ ಸಾಕಷ್ಟು ಗ್ರಾಮಗಳು ತಮ್ಮ ಮನೆಯನ್ನು ಕಳ್ಕೊಂಡು ಸಾಕಷ್ಟು ಜನ ಇವತ್ತು ನಿರಾಶ್ರಿತರಾಗಿ ತಮ್ಮ ಜೀವನವನ್ನ ಬಹಳಷ್ಟು ಜನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಕನಿಕರ ಇಲ್ಲ. ಅವರಿಗೆ ₹1 ಸಹಿತ ಸರ್ಕಾರ ಬಿಡಿಗಾಸು ಕೊಟ್ಟಿಲ್ಲ. ಇವತ್ತವರೆಗೂ ಪ್ರತಿದಿನ ಹೋರಾಟ ಮಾಡ್ತಾ ಇದ್ರು ಸಹಿತ ಅವರಿಗೆ ಯಾವುದೇ ರೀತಿಯ ನೆರವು ನೀಡಿಲ್ಲ. ಒಂದು ಸಣ್ಣ ಜಾಗವನ್ನು ಕೊಟ್ಟಿಲ್ಲ, ಸಣ್ಣ ಒಂದು ಸೈಟ್ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಬೇಕಾದಷ್ಟು ಇವತ್ತು ಜಾಗ ಇದ್ರು ಸಹಿತ ಕಳೆದ 6 ವರ್ಷಗಳಿಂದ ಅವರನ್ನ ಮುಖವನ್ನೇ ಎತ್ತಿಲ್ಲ. 100 ಎಕರೆ ಭೂಮಿಯನ್ನು ಕಳ್ಕೊಂಡು ಇರುವಂತವರಿಗೆ ಅವರಿಗೆ ಒಂದು ಸಣ್ಣ ಸಹಾಯವನ್ನು ಸರ್ಕಾರ ಮಾಡಿಲ್ಲ. ಇದೊಂದು ಬೇಜವಾಬ್ದಾರಿತ. ಯಾರೋ ಬಂದು ಯಾರಿಗೋ ಒಂದು ಎಲ್ಲಿಂದ